ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ಗ್ರಾಂಡ್ ಮಾರ್ಕ್ ಕ್ಲೇಮ್ಸ್ ಎ ಟ್ರೀ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಪೋಮ್. ಓಕೆ, ಸೊ ಈ ಪೋಮು ನಿಮಗೆ 4 ಮಾರ್ಕ್ಸ್ ಒಂದು ಲಾಂಗ್ ಆನ್ಸರ್ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಒಂದು ಪೋಮ್ದು ಸಮ್ಮರಿ ತುಂಬ ಇಂಪಾರ್ಟೆಂಟು. ಸಮ್ಮರಿನ ಬರೆಯೋಕ್ಕೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಒಂದು ಗ್ರಾಂಡ್ ಮಾರ್ಕ್ ಕ್ಲೇಮ್ಸ್ ಎ ಟ್ರೀನ ಸಿಂಪಲ್ ಆಗಿ 5 ಮಿನಿಟ್ಸಲ್ಲಿ ನಿಮಗೋಸ್ಕರ ಕವರ್ ಮಾಡ್ತೀನಿ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಸ್ಪೀಕರ್ಸ್ ಗ್ರ್ಯಾಂಡ್ ಮದರ್ ಹ್ಯಾಸ್ ಲವ್ ಕ್ಲೈಂಬಿಂಗ್ ಟ್ರೀಸ್ ಸಿನ್ಸ್ ಹರ್ ಚೈಲ್ಡ್ಹುಡ್. ಓಕೆ, ಸೊ ಈ ಒಂದು ಪೋಯಟ್ ಅವರ ಅಜ್ಜಿಗೆ ಈ ಮರ ಅಥವಾ ಅಭ್ಯಾಸ ಬಂದು ಚಿಕ್ಕ ವಯಸ್ಸಿಂದ ಆಯಿತು. ಸೊ ಶಿ ಲವ್ಡ್ ಆಲ್ಸೋ ಡೂಯಿಂಗ್ ದಟ್. ಓಕೆ, ಸೊ ಏನಾಯಿತು, ಶಿ ಹ್ಯಾಡ್ ಕ್ಲೈಮ್ಡ್ ಆಲ್ ಟ್ರೀಸ್ ಇನ್ ದ ಗಾರ್ಡನ್. ಸೊ ಗಾರ್ಡನಲ್ಲಿ ಏನೇ ಟ್ರೀ ಇರಲಿ ಅವ್ರು ಬಂದು ಏನು ಮಾಡ್ತಿದ್ರು, ಹತ್ತಿದ್ರು. ಸೊ ಉದ್ದ ಇರಲಿ ಸಣ್ಣಗಿರಲಿ, ಸೊ ಎಂತಹ ರೀತಿಯಲ್ಲಿ ಟ್ರೀಸ್ ಇದ್ದರೂ ಕೂಡ ಅವ್ರು ಈಸಿಯಾಗಿ ಹತ್ತಿದ್ರು. ಓಕೆ, ಸೊ ನೆಕ್ಸ್ಟ್ ಏನಾಯಿತು, ಶಿ ಕುಡ್ ಕ್ಲೈಮ್ ಟಾಲ್ ಆ್ಯಂಡ್ ವೈಟ್ ಟ್ರೀಸ್ ಆ್ಯಂಡ್ ವಾಸ್ ಥಾಟ್ ಟು ಕ್ಲೈಮ್ ಟ್ರೀಸ್ ಬೈ ಹರ್ ಬ್ರದರ್ ಅಟ್ ಏಜ್ ಆಫ್ 6. ಸೊ 6 ಏಜಿಂದನೇ ಅವ್ರು ಏನು ಮಾಡ್ತಿದ್ರು, ಈ ಒಂದು ಮರ ಅಥವಾ ಅಭ್ಯಾಸನ ಅವ್ರು ಪಡ್ಕೊಂಡಿದ್ರು. ಯಾರಿಂದ ಈ ಒಂದು ಟ್ಯಾಲೆಂಟ್ ಅವ್ರಿಗೆ ಬಂತು ಅಂತ ಕೇಳಬೇಕಾದ್ರೆ ಅವ್ರ ಬ್ರದರಿಂದ ಈ ಒಂದು ಟ್ಯಾಲೆಂಟ್ನ ಅವ್ರು ಏನು ಮಾಡಿದ್ರು, ಲರ್ನ್ ಮಾಡ್ಕೊಂಡ್ರು ಅಂತ ನಾವು ನೋಡ್ತೀವಿ. ಓಕೆ, ಸೊ ಮುಂದೆ ಹೋಗಬೇಕಾದ್ರೆ ಏನಿದೆ ಲಾಸ್ಟ್ ಪಾಯಿಂಟು, ಶಿ ವಾಸ್ ಟೋಲ್ಡ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಆ್ಯಸ್ ಶಿ ವಾಸ್ ಗೆಟಿಂಗ್ ಓಲ್ಡ್ ಬಟ್ ಶಿ ಡಿಸಗ್ರೀಡ್. ಸೊ ಏನು ಮಾಡ್ತಿದ್ರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಮಗೆ ವಯಸ್ಸಾಗ್ತಿದೆ, ನೀವೇನು ಮಾಡಿ ಈ ಒಂದು ಮರ ಅಥವಾ ಅದನ್ನ ಸ್ಟಾಪ್ ಮಾಡಿ ಅಂತ ಅಂತಿದ್ರು. ಆದರೆ ಅವ್ರು ಏನು ಅಂತಿದ್ರು, ಅವ್ರ ಮಾತನ್ನು ಅವ್ರು ಕೇಳ್ತಿಲ್ಲ. ಸೊ ಅವರು ರಿಟರ್ನು ಇಲ್ಲ, ನಾನು ಮರ ಹತ್ತೋದನ್ನ ಸ್ಟಾಪ್ ಮಾಡಲ್ಲ ಅಂತ ರೆಸ್ಪಾಂಡ್ ಕೊಡ್ತಾರೆ. ಸೊ ಹಾಗಾಗಿ ಇದು ನಮಗೆ ಫಸ್ಟ್ ಪಾರ್ಟ್ ಆಫ್ ದ ಪೋಮ್. ಓಕೆ, ಸೊ ಪೋಮಲ್ಲಿ ಏನು ನೋಡ್ತೀವಿ, ಈಸಿಯಾಗಿ ಒಂದು ಚೂರು ರಿಕ್ಯಾಪ್ನ ಮಾಡೋಣ. ಸೊ ಈ ಒಂದು ಅಜ್ಜಿಗೆ, ಪೊಯೆಟ್ ಅವ್ರ ಅಜ್ಜಿಗೆ ಮರ ಅಥವಾ ಅಭ್ಯಾಸ ಇತ್ತು. ಸೊ ಅದನ್ನು ಅವರು ಚೆನ್ನಾಗಿ ಮಾಡ್ತಿದ್ರು. ಸೊ ಯಾವ ರೀತಿ ಮರ ಇರಲಿ, ಶಾರ್ಟು ಸ್ಟಾಲು ಅದೆಲ್ಲ ನೋಡ್ತಿರ್ಲಿಲ್ಲ, ಈಸಿಯಾಗಿ ಅವ್ರು ಹತ್ತಿದ್ರು. ಸೊ ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಿದ್ರು, ಇದನ್ನು ನೋಡಿ, ಸೊ ನೀವು ಮರ ಹತ್ತೋದನ್ನ ಸ್ಟಾಪ್ ಮಾಡಬೇಕು, ಸೊ ಇದು ಕರೆಕ್ಟಾಗಿ ಬರೋಲ್ಲ ಅಂತ ಅಂತಿದ್ದಾರೆ. ಆದರೆ ಅಜ್ಜಿ ಏನು ಮಾಡ್ತಾರೆ ಅಂದರೆ, ಒಪ್ಕೊಳ್ಳಲ್ಲ ಅವ್ರ ಮಾತನ್ನ, ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಈ ಒಂದು ಟ್ಯಾಲೆಂಟ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅಂದರೆ, ಅವ್ರಿಗೆ ಏಜ್ 6 ಇರಬೇಕಾದ್ರೆ ಇದನ್ನು ಶುರು ಮಾಡಿದ್ರು. ಯಾರಿಂದ ಈ ಟ್ಯಾಲೆಂಟ್ ಬಂತು ಅವ್ರಿಗೆ, ಅವ್ರ ಬ್ರದರಿಂದ ಈ ಒಂದು ಟ್ಯಾಲೆಂಟ್ ಬಂತು. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ಸಮರಿ. ಸೊ ಸೆಕೆಂಡ್ ಪಾರ್ಟ್ನ ನೋಡೋಣ. ವೆರಿ ಈಸಿ ಅಗೇನ್, ಹರ್ ಫ್ಯಾಮಿಲಿ ವಾಸ್ ವರಿಡ್ ಶಿ ವುಡ್ ಫಾಲ್. ಸೊ ಫ್ಯಾಮಿಲಿ ಅಂದರೆ ಅವ್ರಿಗೆ ಒಂದು ವರಿ ಇತ್ತು. ಏನಂತ ಕೇಳಬೇಕಾದ್ರೆ, ಒಂದು ವೇಳೆ ಈ ಅಜ್ಜಿ ಬಂದು ಮರ ಹತ್ತಿ ಎಲ್ಲಾದರೂ ಬಿದ್ದೋಗ್ತಾರಂತ ಒಂದು ವರಿ ಇತ್ತು. ಆದರೆ ಏನಾಯಿತು, ಬಟ್ ಒನ್ ಡೇ ಶಿ ಕ್ಲೈಮ್ಡ್ ಅಪ್ ಅ ಟ್ರೀ ಆ್ಯಂಡ್ ಕುಡಂಟ್ ಕ್ಲೈಮ್ ಡೌನ್. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಒನ್ ಟೈಮ್ ಏನಾಗುತ್ತೆ, ಈ ಒಂದು ಅಜ್ಜಿ ಬಂದು ಮರನ ಹತ್ತಾರೆ, ಆದರೆ ಅವ್ರಿಗೆ ವಾಪಸ್ ಕೆಲೆಗೆ ಇಳಿಯೋಕ್ಕಾಗಲಿಲ್ಲ. ಓಕೆ, ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಪಾಯಿಂಟು. ಸೊ ಅದನ್ನು ನೆನಪಿಟ್ಕೊಳ್ಳಿ. ಮುಂದೆ ಹೋಗಬೇಕಾದ್ರೆ, ದ ಡಾಕ್ಟರ್ ರೆಕಮೆಂಡೆಡ್ ದಟ್ ಶಿ ರೆಸ್ಟ್ ಇನ್ ಬೆಡ್ ಫಾರ್ ಅ ವೀಕ್. ಸೊ ಈ ಒಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಅದಾದಮೇಲೆ ಅಜ್ಜಿಗೆ ಒಂಚೂರು ಜ್ವರ ಬರುತ್ತೆ. ಸೊ ಹಾಗಾಗಿ ಡಾಕ್ಟರ್ ಏನಂತಾರೆ, ಸೊ 1 ವೀಕ್ ನೀವೇನು ಮಾಡಬೇಕು, ಬೆಡ್ಡಲ್ಲೇ ಇರಬೇಕು, ಎಲ್ಲೂ ಹೋಗ್ಬಾರ್ದು ಅಂತ ಅಂತಾರೆ. ಸೊ ಹಾಗಾಗಿ ಅಜ್ಜಿ ಏನು ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡೋಣ. ದ ಗ್ರ್ಯಾಂಡ್ ಮದರ್ ವಾಸ್ ಅನ್ಕಂಫರ್ಟಬಲ್ ಆ್ಯಂಡ್ ಡಿಮ್ಯಾಂಡೆಡ್ ದಟ್ ದ ಸ್ಪೀಕರ್ಸ್ ಫಾದರ್ ಬಿಲ್ಡ್ ಹರ್ ಅ ಟ್ರೀ ಹೌಸ್. ಸೊ ಕೊನೆಗೆ ಏನು ಮಾಡ್ತಾರೆ, ಸೊ ಈ ಒಂದು ಅಜ್ಜಿಗೆ ಫುಲ್ಲು ಆ್ಯಕ್ಟಿವ್ ಆಗಿದ್ದು ಅವ್ರಿಗೆ ಪ್ರಾಕ್ಟೀಸ್ ಆಗಿತ್ತು. ಸೊ ಹಾಗಾಗಿ ಅವ್ರು ಬಂದು ಬೆಡ್ ಮೇಲೆ ಇರೋದನ್ನ ಅವರು ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ. ಸೊ ಕೊನೆಗೆ ಅವ್ರು ಏನಂದಿದ್ರು, ಸೊ ನನಗೆ ಒಂದು ಟ್ರೀ ಹೌಸ್ನ ಕಟ್ಕೊಡಿ ಅಂತ ಅವರು ರಿಕ್ವೆಸ್ಟ್ ಕೊಡ್ತಾರೆ. ಸೊ ಅವ್ರ ರಿಕ್ವೆಸ್ಟ್ನ ಏನು ಮಾಡ್ತಾರೆ ಅಂತ ನೋಡೋಣ. ಕೊನೆಗೆ ದ ಗ್ರ್ಯಾಂಡ್ ಮದರ್ ಸ್ಟಾರ್ಟೆಡ್ ಲಿವಿಂಗ್ ಇನ್ ದ ಟ್ರೀ ಹೌಸ್ ಆ್ಯಂಡ್ ವುಡ್ ಡ್ರಿಂಕ್ ಶೇರಿ ವಿತ್ ದ ಸ್ಪೀಕರ್. ಸೊ ಕೊನೆಗೆ ಏನಾಯ್ತಂದರೆ, ಈ ಒಂದು ಅಜ್ಜಿ ಮರ ಹತ್ಬಾರ್ದು ಅಂತ ಎಂತಹ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಿದ್ರು, ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೊನೆಗೆ ಏನು ಮಾಡಿಬಿಟ್ರು, ಈ ಒಂದು ಅಜ್ಜಿನ ನೋಡೋಕ್ಕೆ ಅವರು ಮರ ಹತ್ತಕ್ಕೆ ಶುರು ಮಾಡಿಬಿಟ್ರು. ಯಾಕಂತ ಕೇಳಬೇಕಾದ್ರೆ, ಅಜ್ಜಿ ಬಂದು ಮರದ ಮೇಲೆ ಒಂದು ಹೌಸ್ನ ಕಟ್ಕೊಂಡು ಅಲ್ಲಿ ಇರ್ತಿದ್ರು. ಸೊ ಇಷ್ಟು ನಮಗೆ ಸಮ್ಮರಿ ಆಗಿದೆ ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ಚೆನ್ನಾಗಿ ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. 2-3 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಇದನ್ನು ನೆನಪಲ್ಲಿಟ್ಕೋಬೇಕು. ಓಕೆ, ಸೊ ಲಾಸ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ದಿಸ್ ಲೆಸನ್. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಒಂದು ಸಮ್ಮರಿ ಕ್ವೆಶ್ಚನ್ಸ್ಗೆ ನಿಮಗೆ ಆನ್ಸರ್ಸ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಸರ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಟೈಪ್ ಮಾಡಿರಿ. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೋಸ್ಕರ ಈ ಒಂದು ಇಂಪಾರ್ಟೆಂಟ್ ಸಮ್ಮರಿ ಕ್ವೆಶ್ಚನ್ಸ್ಗೆ ನಾನು ಆನ್ಸರ್ಸ್ನ ತೊಗೊಬರ್ತೀನಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ನೆಕ್ಸ್ಟು ಯಾವ ರೀತಿ ವೀಡಿಯೋಸ್ ಬೇಕಂತ ಮೆನ್ಷನ್ ಮಾಡಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.